ಮತ್ತೊಮ್ಮೆ ಅನಾವರಣಗೊಳಿಸಲಾಗಿದೆ. ಕನ್ನಡದ ಕಣ್ಮಣಿ ನಟ ಸಾರ್ವಭೌಮ ಶಿವರಾಜ್ ಕುಮಾರ್ ಮೇಲೆ ಇದ್ದಂತ ಅಭಿಮಾನಿ ಸಂಘ ಮಾಡಿರೋದು ನಾವು. ಅದಕ್ಕೋಸ್ಕರವೇ ಇವತ್ತು ನಮ್ಮನ್ನ ಎಷ್ಟೇ ಬಾರಿ ಗೋಕಾಕ್ ಚಳವಳಿ ಆರಂಭ ಆದಂತ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವತ್ತಿನ ಅತ್ಯಂತ ಹಿರಿಯ ಕಲಾವಿದರುಗಳೆಲ್ಲ ಕೂಡ ದೊಡ್ಡಬಳ್ಳಾಪುರದ ಭಗತ್ ಸಿಂಗ್ ಸ್ಟೇಡಿಯಂನಲ್ಲಿ ಬಹಳ ದೊಡ್ಡ ಚಳವಳಿ ಇರಲಿ, ಹೋರಾಟ ಇರಲಿ, ಇಡೀ ರಾಜ್ಯದ ಧ್ವನಿಯಾಗಿ ದೊಡ್ಡಬಳ್ಳಾಪುರದ ಚಳವಳಿಗಾರರು ಹೋರಾಟಗಾರರು ನಿಲ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಸ್ಫೂರ್ತಿಯನ್ನು ಒದಗಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಇತ್ತೀಚೆಗೆ ಯಾವುದೋ ಒಂದು ರಿಯಾಲಿಟಿ ಶೋ ಅಲ್ಲಿ ದೊಡ್ಡಬಳ್ಳಾಪುರ ನನಗೆ ಬಹಳ ಪ್ರಿಯವಾದ ಊರು ಅಂತ ಹೇಳಿದ್ರು. ಅದು ಬಹಳಷ್ಟು ವೈರಲ್ ಆಗಿತ್ತು ಕೂಡ. ಈ ಒಂದು ಪುತ್ಥಳಿಯ ಸ್ಥಳಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದು ಇದು 2ನೇ ಸಾರಿ. ಜಾಗ ಬಿಡ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿ ಮತ್ತೊಮ್ಮೆ ಅನಾವರಣಗೊಂಡಿದೆ ದೊಡ್ಡಬಳ್ಳಾಪುರದಲ್ಲಿ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಚಿನ ಪ್ರತಿಮೆಗೆ ಹಿಂದೆ ಬಾಣೋ ವೈಡ್ ಆಗುತ್ತೆ. ಎಲ್ಲರ ಜೊತೆ ಮಾತನಾಡ್ತಾರೆ, ಆಮೇಲೆ ದಯಮಾಡಿ ಗೊಂದಲ ಮಾಡಬೇಡಿ. ವೇದಿಕೆ ಸಾಕಷ್ಟು ಜನ ವೇದಿಕೆ ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ದಯಮಾಡಿ ಸಹಕರಿಸಿ. ದೊಡ್ಡಬಳ್ಳಾಪುರ ಯಾವಾಗ ಬರ್ತಾ ಇರ್ತೀವಿ, ಬಟ್ ತುಂಬ ಈ ನಡುವೆ ತುಂಬ ಲೇಟ್ ಆಗಿತ್ತು, ಸಾಕಷ್ಟು ವರ್ಷದಿಂದ ಬರಲಿಲ್ಲ. ಬಟ್ ದೊಡ್ಡಬಳ್ಳಾಪುರ ಸಾಕಷ್ಟು ಸಮಾರಂಭ. ದೊಡ್ಡಬಳ್ಳಾಪುರ ಅಂದರೆ ಒಂದು ಪಾಸಿಟಿವ್ ಆಗಿದೆ.
ಯಾವಾಗ ಬಂದರೂ ಒಂದು ಖುಷಿಯಾದ ವಿಷಯ. ಆ್ಯಂಡ್ ಏನು ಹೆಮ್ಮೆ ಅಂದರೆ ನಮಗೆ ಇದು ಇಲ್ಲಿ KCN ಗೌಡ್ರು ಅವ್ರ ಜಾಗ ಅದೊಂದು ಎಮೋಷನಲಿ ನಮಗೆ ಒಂದು ಬಾಂಡೇಜ್ ಇರುತ್ತೆ, ಖುಷಿ ಆಗುತ್ತೆ. ಹುಡುಗರಿಗೆ ಅಷ್ಟೇ ಇಲ್ಲಿ ತುಂಬ ಎಂಥೂಸಿಯಾಸ್ಟಿಕ್ ವರ್ಕ್ ಮಾಡ್ತಾರೆ ಎಲ್ಲರೂ. ಆ್ಯಂಡ್ ಅವರು ಇಲ್ಲಿ ನಮಗೇನು ಹೆಮ್ಮೆ ಅನಿಸುತ್ತೆ ಅಂದರೆ ಅವರು ಅಭಿಮಾನಿ ಅಲ್ದೇ ಏನೇನು ಮಾಡಬೇಕು, ಸೇವೆಗಳು ಮಾಡಬೇಕು, ಅದು ಸಾಕಷ್ಟು ಅವಾಗಿಂದ ಸಂಘದ ವತಿಯಿಂದ ಮಾಡ್ತಾ ಬಂದೆ. ಮರ ಇರ್ಬೋದು, ಇಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಶೆಲ್ಟರ್ ಇರ್ಬೋದು, ನೀರು ವ್ಯವಸ್ಥೆ ಇರ್ಬೋದು, ಅದು ತುಂಬ ಚೆನ್ನಾಗಿ ಮಾಡಿಲ್ಲ. ನಮ್ಗೆ ಹೆಮ್ಮೆ ಅನಿಸುತ್ತೆ. ಒಂದು ಸ್ವಲ್ಪ ಇಲ್ಲಿ ಬರಬೇಕಾದ್ರೆ ಖುಷಿ ಆಗುತ್ತೆ. ಕನ್ನಡ ಚಿತ್ರ ಕಾಂತಾರ ಚಿತ್ರದ ಬಗ್ಗೆ ಸಾಕಷ್ಟು ಹಿಟ್ ಆಗ್ತಿದೆ ಎಲ್ಲ ದೇಶಗಳಲ್ಲೂ. DDU ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.